ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಇವತ್ತು ಜಮೀರ್ ಅಹಮದ್ ಅವರ ಒಂದು ಸ್ಟೇಟ್ಮೆಂಟ್ ರಾಜ್ಯ ರಾಜಕಾರಣದಲ್ಲಿ ತಲ್ಲಣವನ್ನ ಮೂಡಿಸ್ತಾ ಇದೆ. ಇದೇ ಸುದ್ದಿ ರಿಪಬ್ಲಿಕ್ ಕನ್ನಡ ಮಾಡ್ತು, ಈಗ ಇದೇ ಸುದ್ದಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಜಮೀರ್ ಏನ್ ಹೇಳಿದ್ರು ಗೊತ್ತಾ? ಕುಮಾರಸ್ವಾಮಿ ಅವರ ವಿರುದ್ಧ ವರ್ಣ ನಿಂದನೆ. ಇದೇ ವಿಚಾರಕ್ಕೆ ಜಮೀರ್ ಹೇಳಿಕೆಯಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಜಮೀರ್ ಹೇಳಿಕೆಗೆ ಪ್ರತಿಕ್ರಿಯಿಸಲು ಸಚಿವರು ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಜಮೀರ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಂತೆ ನೋ ಆನ್ಸರ್. ಪ್ರತಿಕ್ರಿಯಿಸದೆ ಹೊರಟಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಏನು ರಿಯಾಕ್ಷನ್ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದೀಗಾಗಲೇ ವಕ್ಫ್ ಅಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ ಜಮೀರ್ ಅಹಮದ್ ಖಾನ್. ಜೊತೆಗೆ ಕಾಂಗ್ರೆಸ್ ಸರ್ಕಾರದವರು ಕೂಡ ಒಂದಿಷ್ಟು ಜನ ನಾಯಕರು ಬಂದ್ ಮಾತಾಡ್ತಾರೆ. ಮತ್ತು ಅವ್ರು ಏನು ಮಾತಾಡ್ತಿದ್ರಂತ ಅವ್ರಿಗೆ ಗೊತ್ತಾಗಲ್ಲ ವಕ್ಫ್ ವಿಚಾರದಲ್ಲಿ. ಜೊತೆಗೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಆರೋಪ ಪ್ರತ್ಯಾರೋಪ ಮಾಡ್ಕೊಂಡು ಈಗ ಪ್ರತಿಭಟನೆ ಕೂಡ ಸಜ್ಜಾಗಿದ್ರು. ಜೊತೆಗೆ ಈಗ ಕುಮಾರಸ್ವಾಮಿ ವಿರುದ್ಧ ಈ ವರ್ಣನಿಂದನೆ ಹೇಳಿಕೆ ಈಗ ಕಾಂಗ್ರೆಸ್ಗೆ ಮತ್ತೆ ಮುಜುಗರಕ್ಕೆ ಕಾರಣ ಆಗಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್, ಜೊತೆಗೆ ದಿನೇಶ್ ಗುಂಡೂರಾವ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ಬನ್ನಿ ನೋಡೋಣ. जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं तो बीजेपी से खतरनाक कालिया कुमार स्वामी कर को तो वापस घर से घर को वापसी कती. जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं तो बीजेपी से खतरनाक कालिया कुमार स्वामी कर को तो वापस घर से घर को वापसी कती. ಜಸ್ಟಿಸ್ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ತಪ್ಪು, ತೀರ್ಪು ಬಗ್ಗೆ ಮಾತಾಡ್ಬೋದು. ಈಗ ಮತ್ತೊಂದು ವ್ಯತಿರಿಕ್ತವಾಗಿ ಏನಂದ್ರೆ ಈಗ ಜಮೀರ್ ಅಹಮದ್ ಖಾನ್ ಕೂಡ ಮಾತಾಡುತ್ತೆ, ಅದ್ರ ಬಗ್ಗೆ ನೀವು ಹೇಳ್ತೀರಾ ಸರ್? ಸಾಕು ಅಲ್ಲ, ಅದು ಸಮರ್ಥನೆ ಮಾಡ್ಕೊಳ್ತೀರಂತ ಸರ್ ತಾವು? ಅಲ್ಲ ಸರ್, ನೀವು ಅದನ್ನ ಸಮರ್ಥನೆ ಮಾಡ್ತೀರಿ. ಜಸ್ಟಿಸ್ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ತಪ್ಪು, ತೀರ್ಪು ಬಗ್ಗೆ ಮಾತಾಡ್ಬೋದು. ಈಗ ಮತ್ತೊಂದು ವ್ಯತಿರಿಕ್ತವಾಗಿ ಏನಂದ್ರೆ ಈಗ ಜಮೀರ್ ಅಹಮದ್ ಖಾನ್ ಕೂಡ ಮಾತಾಡುತ್ತೆ, ಅದ್ರ ಬಗ್ಗೆ ನೀವು ಹೇಳ್ತೀರಾ ಸರ್? ಸಾಕು ಅಲ್ಲ, ಅದು ಸಮರ್ಥನೆ ಮಾಡ್ಕೊಳ್ತೀರಂತ ಸರ್ ತಾವು? ಅಲ್ಲ ಸರ್, ನೀವು ಅದನ್ನ ಸಮರ್ಥನೆ ಮಾಡ್ಕೊಳ್ತೀರ ಅಂತ ಹೇಳ್ಬೋದಾ? It is against the law. ಅಲ್ಲ ಸರ್, ನೀವು Go to the court. ಸರ್, ಜಸ್ಟಿಸ್ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ತಪ್ಪು, ತೀರ್ಪು ಬಗ್ಗೆ ಮಾತಾಡ್ಬೋದು. ಈಗ ಮತ್ತೊಂದು ವ್ಯತಿರಿಕ್ತವಾಗಿ ಏನಂದ್ರೆ ಈಗ ಜಮೀರ್ ಅಹಮದ್ ಖಾನ್ ಕೂಡ ಮಾತಾಡುತ್ತೆ, ಅದ್ರ ಬಗ್ಗೆ ನೀವು ಹೇಳ್ತೀರಾ ಸರ್? ಸಾಕು ಅಲ್ಲ, ಅದು ಸಮರ್ಥನೆ ಮಾಡ್ಕೊಳ್ತೀರಂತ ಸರ್ ತಾವು? ಅಲ್ಲ ಸರ್, ನೀವು ಅದನ್ನ ಸಮರ್ಥನೆ ಮಾಡ್ಕೊಳ್ತೀರ ಅಂತ ಹೇಳ್ಬೋದಾ? It is against the law. ಅಲ್ಲ ಸರ್, ನೀವು Go to the court. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಇವತ್ತು ಜಮೀರ್ ಅಹಮದ್ ಅವರ ಒಂದು ಸ್ಟೇಟ್ಮೆಂಟ್ ರಾಜ್ಯ ರಾಜಕಾರಣದಲ್ಲಿ ತಲ್ಲಣವನ್ನ ಮೂಡಿಸ್ತಾ ಇದೆ. ಇದೇ ಸುದ್ದಿ ರಿಪಬ್ಲಿಕ್ ಕನ್ನಡ ಮಾಡ್ತು, ಈಗ ಇದೇ ಸುದ್ದಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಜಮೀರ್ ಏನ್ ಹೇಳಿದ್ರು ಗೊತ್ತಾ? ಕುಮಾರಸ್ವಾಮಿ ಅವರ ವಿರುದ್ಧ ವರ್ಣ ನಿಂದನೆ. ಇದೇ ವಿಚಾರಕ್ಕೆ ಜಮೀರ್ ಹೇಳಿಕೆಯಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಜಮೀರ್ ಹೇಳಿಕೆಗೆ ಪ್ರತಿಕ್ರಿಯಿಸಲು ಸಚಿವರು ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಜಮೀರ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಂತೆ ನೋ ಆನ್ಸರ್. ಪ್ರತಿಕ್ರಿಯಿಸದೆ ಹೊರಟಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಏನು ರಿಯಾಕ್ಷನ್ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದೀಗಾಗಲೇ ವಕ್ಫ್ ಅಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ ಜಮೀರ್ ಅಹಮದ್ ಖಾನ್. ಜೊತೆಗೆ ಕಾಂಗ್ರೆಸ್ ಸರ್ಕಾರದವರು ಕೂಡ ಒಂದಿಷ್ಟು ಜನ ನಾಯಕರು ಬಂದ್ ಮಾತಾಡ್ತಾರೆ. ಮತ್ತು ಅವ್ರು ಏನು ಮಾತಾಡ್ತಿದ್ರಂತ ಅವ್ರಿಗೆ ಗೊತ್ತಾಗಲ್ಲ ವಕ್ಫ್ ವಿಚಾರದಲ್ಲಿ. ಜೊತೆಗೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಆರೋಪ ಪ್ರತ್ಯಾರೋಪ ಮಾಡ್ಕೊಂಡು ಈಗ ಪ್ರತಿಭಟನೆ ಕೂಡ ಸಜ್ಜಾಗಿದ್ರು. ಜೊತೆಗೆ ಈಗ ಕುಮಾರಸ್ವಾಮಿ ವಿರುದ್ಧ ಈ ವರ್ಣನಿಂದನೆ ಹೇಳಿಕೆ ಈಗ ಕಾಂಗ್ರೆಸ್ಗೆ ಮತ್ತೆ ಮುಜುಗರಕ್ಕೆ ಕಾರಣ ಆಗಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್, ಜೊತೆಗೆ ದಿನೇಶ್ ಗುಂಡೂರಾವ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ಬನ್ನಿ ನೋಡೋಣ. जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं तो बीजेपी से खतरनाक कालिया कुमार स्वामी कर को तो वापस घर से घर को वापसी कती. जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं तो बीजेपी से खतरनाक कालिया कुमार स्वामी कर को तो वापस घर से घर को वापसी कती. ಸರ್, ಜಸ್ಟಿಸ್ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ತಪ್ಪು, ತೀರ್ಪು ಬಗ್ಗೆ ಮಾತಾಡ್ಬೋದು. ಈಗ ಮತ್ತೊಂದು ವ್ಯತಿರಿಕ್ತವಾಗಿ ಏನಂದ್ರೆ ಈಗ ಜಮೀರ್ ಅಹಮದ್ ಖಾನ್ ಕೂಡ ಮಾತಾಡುತ್ತೆ, ಅದ್ರ ಬಗ್ಗೆ ನೀವು ಹೇಳ್ತೀರಾ ಸರ್? ಸಾಕು ಅಲ್ಲ, ಅದು ಸಮರ್ಥನೆ ಮಾಡ್ಕೊಳ್ತೀರಂತ ಸರ್ ತಾವು? ಅಲ್ಲ ಸರ್, ನೀವು ಅದನ್ನ ಸಮರ್ಥನೆ ಮಾಡ್ತೀರಿ. ಜಸ್ಟಿಸ್ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ತಪ್ಪು, ತೀರ್ಪು ಬಗ್ಗೆ ಮಾತಾಡ್ಬೋದು. ಈಗ ಮತ್ತೊಂದು ವ್ಯತಿರಿಕ್ತವಾಗಿ ಏನಂದ್ರೆ ಈಗ ಜಮೀರ್ ಅಹಮದ್ ಖಾನ್ ಕೂಡ ಮಾತಾಡುತ್ತೆ, ಅದ್ರ ಬಗ್ಗೆ ನೀವು ಹೇಳ್ತೀರಾ ಸರ್? ಅಲ್ಲ, ಅದು ಸಮರ್ಥನೆ ಮಾಡ್ಕೊಳ್ತೀರಂತ ಸರ್ ತಾವು? ಅಲ್ಲ ಸರ್, ನೀವು ಅದನ್ನ ಸಮರ್ಥನೆ ಮಾಡ್ಕೊಳ್ತೀರ ಅಂತ ಹೇಳ್ಬೋದಾ? It is against the law. ಅಲ್ಲ ಸರ್, ನೀವು Go to the court.
ಸರ್ ಜಸ್ಟಿಸ್ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ತಪ್ಪು ತೀರ್ಪು ಬಗ್ಗೆ ಮಾತಾಡ್ಬೋದು. ಈಗ ಮತ್ತೊಂದು ವ್ಯತಿರಿಕ್ತವಾಗಿ ಏನಂದ್ರೆ ಈಗ ಜಮೀರ್ ಅಹಮದ್ ಖಾನ್ ಕೂಡ ಮಾತಾಡುತ್ತೆ, ಅದ್ರ ಬಗ್ಗೆ ನೀವು ಹೇಳ್ತೀರಾ ಸರ್? ಸಾಕು ಅಲ್ಲ ಅಂದ್ರೆ ಅದು ಸಮರ್ಥನೆ ಮಾಡ್ಕೊಳ್ತೀರಂತ ಸರ್ ತಾವು? ಓಕೆ ಅಲ್ಲ ಸರ್ ನೀವು ಅದನ್ನ ಸಮರ್ಥನೆ ಮಾಡ್ಕೊಳ್ತೀರ ಅಂತ ಹೇಳ್ಬೋದಾ? ಇಟ್ ಇಸ್ ಅಗೇನ್ಸ್ಟ್ ದ ಲಾ. ಅಲ್ಲ ಸರ್ ನೀವು Go to the court. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ, ನಾನು ನಿಕೇಶ್ ಕೊಠಾರಿ. ಇವತ್ತು ಜಮೀರ್ ಅಹಮದ್ ಅವರ ಒಂದು ಸ್ಟೇಟ್ಮೆಂಟ್ ರಾಜ್ಯ ರಾಜಕಾರಣದಲ್ಲಿ ತಲ್ಲಣವನ್ನ ಮೂಡಿಸ್ತಾ ಇದೆ. ಇದೇ ಸುದ್ದಿ ರಿಪಬ್ಲಿಕ್ ಕನ್ನಡ ಮಾಡ್ತು, ಈಗ ಇದೇ ಸುದ್ದಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಜಮೀರ್ ಏನ್ ಹೇಳಿದ್ರು ಗೊತ್ತಾ? ಕುಮಾರಸ್ವಾಮಿ ಅವರ ವಿರುದ್ಧ ವರ್ಣ ನಿಂದನೆ. ಇದೇ ವಿಚಾರಕ್ಕೆ ಜಮೀರ್ ಹೇಳಿಕೆಯಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಜಮೀರ್ ಹೇಳಿಕೆಗೆ ಪ್ರತಿಕ್ರಿಯಿಸಲು ಸಚಿವರು ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಜಮೀರ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಂತೆ ನೋ ಆನ್ಸರ್. ಪ್ರತಿಕ್ರಿಯಿಸದೆ ಹೊರಟಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಏನು ರಿಯಾಕ್ಷನ್ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದೀಗಾಗಲೇ ವಕ್ಫಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ ಜಮೀರ್ ಅಹಮದ್ ಖಾನ್. ಜೊತೆಗೆ ಕಾಂಗ್ರೆಸ್ ಸರ್ಕಾರದವರು ಕೂಡ ಒಂದಿಷ್ಟು ಜನ ನಾಯಕರು ಬಂದ್ ಮಾತಾಡ್ತಾರೆ, ಮತ್ತು ಅವ್ರು ಏನು ಮಾತಾಡ್ತಿದ್ರಂತ ಅವ್ರಿಗೆ ಗೊತ್ತಾಗಲ್ಲ ವಕ್ಫ್ ವಿಚಾರದಲ್ಲಿ. ಜೊತೆಗೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಆರೋಪ ಪ್ರತ್ಯಾರೋಪ ಮಾಡ್ಕೊಂಡು ಈಗ ಪ್ರತಿಭಟನೆ ಕೂಡ ಸಜ್ಜಾಗಿದ್ರು. ಜೊತೆಗೆ ಈಗ ಕುಮಾರಸ್ವಾಮಿ ವಿರುದ್ಧ ಈ ವರ್ಣನಿಂದನೆ ಹೇಳಿಕೆ ಈಗ ಕಾಂಗ್ರೆಸ್ಗೆ ಮತ್ತೆ ಮುಜುಗರಕ್ಕೆ ಕಾರಣ ಆಗಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್, ಜೊತೆಗೆ ದಿನೇಶ್ ಗುಂಡೂರಾವ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ಬನ್ನಿ ನೋಡೋಣ. जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं, तो बीजेपी से खतरनाक कालिया कुमार स्वामी कर को तो वापस घर को वापसी कती। जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं, तो बीजेपी से खतरनाक कालिया कुमार स्वामी कर को तो वापस घर को वापसी कती। ಸರ್ ಜಸ್ಟಿಸ್ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ತಪ್ಪು ತೀರ್ಪು ಬಗ್ಗೆ ಮಾತಾಡ್ಬೋದು. ಈಗ ಮತ್ತೊಂದು ವ್ಯತಿರಿಕ್ತವಾಗಿ ಏನಂದ್ರೆ ಈಗ ಜಮೀರ್ ಅಹಮದ್ ಖಾನ್ ಕೂಡ ಮಾತಾಡುತ್ತೆ, ಅದ್ರ ಬಗ್ಗೆ ನೀವು ಹೇಳ್ತೀರಾ ಸರ್? ಸಾಕು. ಅಲ್ಲ ಅಂದ್ರೆ ಅದು ಸಮರ್ಥನೆ ಮಾಡ್ಕೊಳ್ತೀರಂತ ಸರ್ ತಾವು? ಓಕೆ ಅಲ್ಲ ಸರ್ ನೀವು ಅದನ್ನ ಸಮರ್ಥನೆ ಮಾಡ್ತೀರಿ. ಜಸ್ಟಿಸ್ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ತಪ್ಪು ತೀರ್ಪು ಬಗ್ಗೆ ಮಾತಾಡ್ಬೋದು. ಈಗ ಮತ್ತೊಂದು ವ್ಯತಿರಿಕ್ತವಾಗಿ ಏನಂದ್ರೆ ಈಗ ಜಮೀರ್ ಅಹಮದ್ ಖಾನ್ ಕೂಡ ಮಾತಾಡುತ್ತೆ, ಅದ್ರ ಬಗ್ಗೆ ನೀವು ಹೇಳ್ತೀರಾ ಸರ್? ಸಾಕು. ಅಲ್ಲ ಅಂದ್ರೆ ಅದನ್ನ ಸಮರ್ಥನೆ ಮಾಡ್ಕೊಳ್ತೀರಂತ ಸರ್ ತಾವು? ಓಕೆ ಅಲ್ಲ ಸರ್ ನೀವು ಅದನ್ನ ಸಮರ್ಥನೆ ಮಾಡ್ಕೊಳ್ತೀರ ಅಂತ ಹೇಳ್ಬೋದಾ? ಇಟ್ ಇಸ್ ಅಗೇನ್ಸ್ಟ್ ದ ಲಾ. ಅಲ್ಲ ಸರ್ ನೀವು Go to the court. ಸರ್ ಜಸ್ಟಿಸ್ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ತಪ್ಪು ತೀರ್ಪು ಬಗ್ಗೆ ಮಾತಾಡ್ಬೋದು. ಈಗ ಮತ್ತೊಂದು ವ್ಯತಿರಿಕ್ತವಾಗಿ ಏನಂದ್ರೆ ಈಗ ಜಮೀರ್ ಅಹಮದ್ ಖಾನ್ ಕೂಡ ಮಾತಾಡುತ್ತೆ, ಅದ್ರ ಬಗ್ಗೆ ನೀವು ಹೇಳ್ತೀರಾ ಸರ್? ಸಾಕು. ಅಲ್ಲ ಅಂದ್ರೆ ಅದನ್ನ ಸಮರ್ಥನೆ ಮಾಡ್ಕೊಳ್ತೀರಂತ ಸರ್ ತಾವು? ಓಕೆ ಅಲ್ಲ ಸರ್ ನೀವು ಅದನ್ನ ಸಮರ್ಥನೆ ಮಾಡ್ಕೊಳ್ತೀರ ಅಂತ ಹೇಳ್ಬೋದಾ? ಇಟ್ ಇಸ್ ಅಗೇನ್ಸ್ಟ್ ದ ಲಾ. ಅಲ್ಲ ಸರ್ ನೀವು Go to the court.